ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಆಗಸ್ಟ್ 18 ಮತ್ತು 19 2026ರ ಅತ್ಯಂತ ಪ್ರಮುಖ ಕರೆಂಟ್ ಅಫೇರ್ಸ್ಗಳೊಂದಿಗೆ ಇವತ್ತಿನ ದಿನ ನಿಮ್ಮ ಮುಂದೆ ಬಂದಿದ್ದೇನೆ. ಈ 2 ದಿನಗಳ ಪ್ರಚಲಿತ ಘಟನೆಗಳಿಂದ ಎಲ್ಲ ತರಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾಗಿರುವ ಪ್ರಶ್ನೆಗಳನ್ನು ನೋಡೋದ. ಆಮೇಲೆ PDF ಏನಾದ್ರು ಬೇಕಾದರೆ ಕರೆಂಟ್ ಇವತ್ತು 18 ಮತ್ತು 19 PDF ಏನಾದ್ರು ಬೇಕಾದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಟೈಪ್ ಮಾಡಿ ನಾನು PDF ಅಂತ ಖಂಡಿತವಾಗ್ಲೂ ನಾನು ಕಳಿಸ್ಕೊಡ್ತೀನಿ. ಇವತ್ತಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ತೀವ್ರ ನೀರಿನ ಮಟ್ಟ ಕುಸಿತ ಹಾಗೂ ಐತಿಹಾಸಿಕ ಬಿಕ್ಕಟ್ಟಿನಿಂದ ಸುದ್ದಿಯಲ್ಲಿರುವ ಲೇಕ್ ಮೀಡ್ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆಪ್ಷನ್ಸ್ ನೋಡೋದ. ಆಪ್ಷನ್ ಎ ಮಿಸಿಸಿಪಿ ನದಿ, ಆಪ್ಷನ್ ಬಿ ಕೊಲರಾಡೋ ನದಿ, ಆಪ್ಷನ್ ಸಿ ಅಮೆಜಾನ್ ನದಿ, ಆಪ್ಷನ್ ಡಿ ಸೇಂಟ್ ಲಾರೆನ್ಸ್ ನದಿ. ಯಾವ ನದಿ ಲೇಕ್ ಮೇಡ್ಗೆ ಅಡ್ಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ಆನ್ಸರ್ಸ್ ಏನಾದ್ರು ಗೊತ್ತಿದ್ರೆ ಗೆಸ್ ಮಾಡಿ ಒಂದ್ಸಲ. ಅದು ಅಂತ ನೋಡೋದ. ಆಪ್ಷನ್ ಬಿ ಕೊಲರಾಡೋ ನದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ನೋಡೋದ ಬನ್ನಿ. ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಅಮೆರಿಕದ ಅತಿ ದೊಡ್ಡ ಜಲಾಶಯವಾಗಿರುವ ಲೇಕ್ ಮೀಡ್ ತೀವ್ರ ಬರಗಾಲ, ತಾಪಮಾನ ಏರಿಕೆ ಮತ್ತು ಅತಿಯಾದ ನೀರಿನ ಬಳಕೆಯಿಂದಾಗಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ಮತ್ತೊಮ್ಮೆ ತೀವ್ರ ಜಲಕ್ಷಾಮ ಹಾಗೂ ಪರಿಸರ ಬಿಕ್ಕಟ್ಟಿನಿಂದ ಸುದ್ದಿಯಲ್ಲಿದೆ. ಮೀನ್ಸ್ ಎಲ್ಲರಿಗೂ ಗೊತ್ತಿದೆ, ತುಂಬ ಉಪಯೋಗಿಸ್ತಾ ಇದ್ದಾರೆ, ತುಂಬ ಯೂಸ್ ಮಾಡ್ತಾ ಇದ್ದಾರೆ ನೀರಿನ. ಮತ್ತು ತೀವ್ರ ಬರಗಾಲ ಕೂಡ ಬಂದಿದೆ, ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಮತ್ತು ಅದಕ್ಕೆ ನೀರಿನ ಕೊರತೆ ಉಂಟಾಗಿದೆ ಅಲ್ಲಿಗೆ ಅಂತಾನೆ ಹೇಳ್ಬೋದು. ಇದ್ರ ಹಿನ್ನೆಲೆ ಅಂತ ನೋಡೋಕೆ ಬಂದರೆ, ಹಿನ್ನೆಲೆ ಹಾಗೂ ಜಲಮೂಲ ನೋಡೋದಾದ್ರೆ, ಇದು ಕೊಲರಾಡೋ ನದಿಗೆ ಅಡ್ಡವಾಗಿ ನಿರ್ಮಿಸಲಾದ ಜಲಾಶಯವಾಗಿದ್ದು ನೆವಾಡಾ ಮತ್ತು ಅರಿಜೋನಾ ಗಡಿಭಾಗದಲ್ಲಿದೆ. ಇದು ಅಮೆರಿಕಾದ ಲಕ್ಷಾಂತರ ಜನರಿಗೆ ಮತ್ತು ಕೃಷಿಗೆ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿದೆ. ಇದು ಕುಡಿಯುವ ನೀರು ಕೂಡ ಅಮೆರಿಕನ್ಸ್ಗೆ ಇದು ಕುಡಿಯೋ ನೀರು ಕೂಡ ಆಗಿದೆ. ಜೊತೆಗೆ ಇದು ನೆವಾಡಾ ಮತ್ತು ಅರಿಜೋನಾ ಗಡಿಭಾಗದಲ್ಲಿದೆ. ಈ ನೆವಾಡಾ ಯಾವ ದಿಕ್ಕಿನಲ್ಲಿದೆ ಅಂದರೆ, ಇದು ವೆಸ್ಟರ್ನ್ ಪಾರ್ಟ್ ಆಫ್ US ಅಲ್ಲಿ ಇದೆ. US ನ ವೆಸ್ಟ್ ಪಾರ್ಟ್ ಸೈಡ್ ಇದೆ. ಇದ್ರ ಕ್ಯಾಪಿಟಲ್ ಕ್ಯಾರಿಜೋನ್ ಸಿಟಿ ಆಗಿದೆ. ನೆವಾಡಾದ ಕ್ಯಾಪಿಟಲ್ ಸಿಟಿ ಯಾವುದು ಅಂದರೆ ಕ್ಯಾರಿಜೋನ್ ಸಿಟಿ. ಅದು ಕ್ಯಾರಿಜೋನ್ ಸಿಟಿ. ಇನ್ನು ಅರಿಜೋನ್ ಇದು ಯಾವ ಪಾರ್ಟ್ ಬರುತ್ತೆ ಅಂದರೆ, ಇದು ಸೌತ್ ವೆಸ್ಟ್ ಪಾರ್ಟ್ ಬರುತ್ತೆ USಗೆ. ಇದ್ರ ಕ್ಯಾಪಿಟಲ್ ಫಿನೋನೆಕ್ಸ್. ಈ ಎರಡು ಗಡಿಭಾಗದಲ್ಲಿ ಕೊಲರಾಡೋ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಜೊತೆಗೆ ಇದು ಮಾನವ ಅವಶೇಷಗಳ ಪತ್ತೆ ಅಂತ ನೋಡೋದಾದ್ರೆ, ಜಲಾಶಯ ನೀರಿನ ಮಟ್ಟ ತೀವ್ರವಾಗಿ ಕುಸಿಯುತ್ತಿರುವುದರಿಂದ ಇದರ ತಳಭಾಗದಲ್ಲಿ ದಶಕಗಳ ಹಿಂದೆ ಕಾಣೆಯಾಗಿದ್ದ ಅಥವಾ ಅಪರಾಧ ಕೃತ್ಯಗಳಿಗೆ ಒಳಗಾಗಿದ್ದ ಜನರ ಮಾನವ ಅವಶೇಷಗಳು ಮತ್ತು ಹಳೆಯ ಹಡಗುಗಳು ಮತ್ತು ಬೋಟ್ಗಳು ಹೊರಬರುತ್ತಿರುವುದು ಜಾಗತಿಕವಾಗಿ ಗಮನ ಸೆಳೆಯುತ್ತಿದೆ. ಮತ್ತು ಇದ್ರ ಪರಿಣಾಮ ಏನಾಗ್ತಿದೆ ಅಂತಂದ್ರೆ, ಈ ನೀರಿನ ವ್ಯತ್ಯಾಸ, ಈ ನೀರು ಕಮ್ಮಿ ಆಗ್ತಾ ಇರೋದ್ರಿಂದ ಯಾವ ಥರ ಪರಿಣಾಮ ಆಗ್ತಿದೆ ಅಂತ ನೋಡೋದಾದ್ರೆ, ಜಲಾಶಯದ ನೀರನ್ನು ನಂಬಿಕೊಂಡಿರುವ ರಾಜ್ಯಗಳಿಗೆ ಯಾವ್ಯಾವ ರಾಜ್ಯ ನಂಬಿಕೊಂಡಿದೆ ಅಂದರೆ, ಅದರಲ್ಲೂ ಅರಿಜೋನಾ, ನೆವಾಡಾ ಮತ್ತು ಕ್ಯಾಲಿಫೋರ್ನಿಯಾ ಒಕ್ಕೂಟ ಸರ್ಕಾರವು ಕಡ್ಡಾಯವಾಗಿ ನೀರಿನ ಬಳಕೆಯನ್ನು ಕಡಿತಗೊಳಿಸುವಂತೆ ಎಚ್ಚರಿಕೆ ಕೂಡ ನೀಡಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಈ ಲೇಕ್ ಮೇಡ್ ಇದೊಂದು ಹ್ಯೂಮನ್ ಮೇಡ್ ಜಲಾಶಯ, ಮನುಷ್ಯ ಮಾಡಿರೋಂಥ ಲೇಕ್ ಇದು. ಹ್ಯೂಮನ್ ಮೇಡ್ ಜಲಾಶಯ ಇದು USಗೆ. ಓಕೆ, ಇದು ಮುಂದಿನ ಪ್ರಶ್ನೆ. ಇತ್ತೀಚೆಗೆ ದೊಡ್ಡ ಮಟ್ಟದ ತೈಲ ಸೋರಿಕೆ ಮತ್ತು ಪರಿಸರ ವಿಪತ್ತಿನ ಭೀತಿಯಿಂದ ಸುದ್ದಿಯಲ್ಲಿರುವ ಹಲನಿಯತ್ ದ್ವೀಪಗಳು ಯಾವ ಜಲಮಾರ್ಗ ಅಥವಾ ಸಮುದ್ರದಲ್ಲಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಹಲನಿಯತ್ ಐಲ್ಯಾಂಡ್
ಯಾವ ಜಲಮಾರ್ಗದಲ್ಲಿ ಬರುತ್ತೆ ಅಥವಾ ಯಾವ ಸಮುದ್ರದಲ್ಲಿ ಈ ಹೈಲ್ಯಾಂಡ್ ಬರುತ್ತೆ, ಅಲೆನಿಯಾ ಥೈಲ್ಯಾಂಡ್ ಬರುತ್ತೆ ಅಂತ ಕೇಳ್ತಾ ಇದೆ. ಆಪ್ಷನ್ಸ್ ನೋಡಿದ ಆಪ್ಷನ್ಸ್ ಎ ಬ್ಯಾಲಿಸ್ಟಿಕ್ ಸಮುದ್ರ, ಆಪ್ಷನ್ ಬಿ ಅರೇಬಿಯನ್ ಸಮುದ್ರ, ಆಪ್ಷನ್ ಸಿ ಕೆಂಪು ಸಮುದ್ರ, ಆಪ್ಷನ್ ಡಿ ದಕ್ಷಿಣ ಚೀನಾ ಸಮುದ್ರ. ಇನ್ನ ಸರಿಯಾದ ಉತ್ತರ ಅರೇಬಿಯನ್ ಸಮುದ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರೇಬಿಯನ್ ಸಮುದ್ರ ಅದು ಓಮಾನ್ ಕರಾವಳಿ ಬಳಿ ಬರುತ್ತೆ. ಯಾವ ಹೈಲ್ಯಾಂಡು? ಅಲೆನಿಯಾ ಥೈಲ್ಯಾಂಡ್. ಇದ್ರ ಬಗ್ಗೆ ನೋಡೋದ, ಆಯಿಲ್ ಸ್ಪಿಲ್ ಬಗ್ಗೆನೂ ನೋಡೋದ. ಯಾಕಿದು ಸುದ್ದಿಯಲ್ಲಿರೋದು ಅಂದರೆ, ಓಮನ್ ದೇಶದ ಆಗ್ನೇಯ ಕರಾವಳಿಯಲ್ಲಿರುವ ಪ್ರಸಿದ್ಧ ಪರಿಸರ ಸಂರಕ್ಷಿತ ಪ್ರದೇಶವಾದ ಅಲೆನಿಯಾ ದ್ವೀಪಗಳ ಬಳಿ ಸಂಭವಿಸಿದ ಬೃಹತ್ ತೈಲ ಸೋರಿಕೆಯಿಂದಾಗಿ ಈ ದ್ವೀಪಗಳು ಅತ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಮೀನ್ಸ್ ಓಮನ್ ದೇಶದ ಆಗ್ನೇಯ ಅಂದರೆ ಸೌತ್ ಈಸ್ಟ್ ಕರಾವಳಿ, ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿರೋ ಕರಾವಳಿ, ಅಲ್ಲಿ ಯಾವುದೋ ಅಲೆನಿಯಾ ದ್ವೀಪ ಇದೆ, ಅಲ್ಲಿ ಆಯಿಲ್ ಸ್ಪಿಲ್ ಆಗಿದೆ ಅಂತ ಇದೆ ಸುದ್ದಿ. ಸೊ ಅದಕ್ಕೇನೆ ಇದು ಕರೆಂಟ್ ಅಫೇರ್ಸ್ ಮೀನ್ಸ್ ಈಗ ಪ್ರಚಲಿತ ಸುದ್ದಿಯಲ್ಲಿರಲು ಕಾರಣವಾಗಿದೆ. ಇದ್ರ ಹಿನ್ನೆಲೆ ಘಟನೆ ಏನಕ್ಕಾಯಿತು ಆಯಿಲ್ ಸ್ಪಿಲ್ ಅನ್ನ ನೋಡೋದಾದ್ರೆ, ರಷ್ಯಾದ ತೈಲವನ್ನು ಸಾಗಿಸುತ್ತಿದ್ದ ಕೊರೋನಿಯಲ್ ಬೆಜೋಂಗಿ ಎಂಬ ನಿರ್ಮಿತ ತೈಲ ಟ್ಯಾಂಕರ್ ಅಲೆನಿಯಾ ದ್ವೀಪ ಸಮೂಹ ಆಲ್ ಕಿಲಿಬ್ರಿಯಾ ದ್ವೀಪದ ಬಳಿ ಬಂಡೆಗಳಿಗೆ ರಾಚಿ ನೆಲಕ್ಕುರುಳಿದೆ. ಇದರಿಂದ ಲಕ್ಷಾಂತರ ಬ್ಯಾರೆಲ್ ಕ್ರೂಡ್ ಆಯಿಲ್ ಸಮುದ್ರಕ್ಕೆ ಸೋರಿಕೆಯಾಗಿ ಪರಿಸರ ವಿಪತ್ತಿನ ಭೀತಿಯಾಗಿ ಎದುರಾಗಿದೆ. ಈ ಕೆರೋಲಿನ್ ಜೊರೆಂಗಿ ಇದೊಂದು ಆಯಿಲ್ ಟ್ಯಾಂಕರ್ ಆಗಿರುತ್ತೆ. ಇದು ಆಲ್ ಕ್ಲಿಬಿಯಾ ಅನ್ನೋ ದ್ವೀಪದ ಬಳಿ ಬಂಡೆಗಳಿಗೆ ಡ್ಯಾಶ್ ಆಗಿ ಆಯಿಲ್ ಸೋರಿಕೆ ಆಗಿದೆ, ಆಯಿಲ್ ಸ್ಪಿಲ್ ಆಗಿದೆ. ಇದರಿಂದ ಎನ್ವೈರನ್ಮೆಂಟ್ ಭಯಭೀತಿಯಾಗಿದೆ, ಪರಿಸರ ವಿಪತ್ತಿನ ಭೀತಿ ಕೂಡ ಎದುರಾಗಿದೆ. ಈ ಅಲೆನಿಯಾ ದ್ವೀಪಗಳ ಬಗ್ಗೆ ನೋಡೋದಾದ್ರೆ, ಇದನ್ನು ಹಿಂದೆ ಕುರಿಯಾ ಮರಿಯಾ ದ್ವೀಪಗಳು ಎಂದು ಕರೆಯುತ್ತಿದ್ದರು. ಇದಕ್ಕೆ ಅಲೆನಿಯಾ ದ್ವೀಪಗಳ ಹಿಂದಿನ ಹೆಸರು ಏನು ಅಂದ್ರೆ ಕುರಿಯಾ ಮುರಿಯಾ ದ್ವೀಪಗಳು. ಇದು ಅರೇಬಿಯನ್ ಸಮುದ್ರದಲ್ಲಿ ಓಮಾನ್ ಕರಾವಳಿಯ ಧೋಪರ್ ಪ್ರಾಂತ್ಯದ ಬಳಿ ಇರುವ 5 ದ್ವೀಪಗಳ ಸಣ್ಣ ದ್ವೀಪ ಸಮೂಹವಾಗಿದೆ. ಇಲ್ಲಿ 5 ಐಲ್ಯಾಂಡ್ಸ್ ಇದೆ. ಅಲ್ಲಿ ಓಮನ್ ಕರಾವಳಿಯ ಧೋಪರ್ ಪ್ರಾಂತ್ಯದ ಬಳಿ 5 ದ್ವೀಪಗಳಿದೆ, 5 ಐಲ್ಯಾಂಡ್ಸ್ ಇದೆ. ಅದು ಅರೇಬಿಯನ್ ಸಿ ಅಲ್ಲಿ ಬರುತ್ತೆ. ಇನ್ನ ಈ 5 ದ್ವೀಪಗಳಲ್ಲಿ ಆಲ್ ಹಲಾನಿಯತ್ ಮಾತ್ರ ಜನವಸತಿ ಹೊಂದಿರುವ ಏಕೈಕ ದೊಡ್ಡ ದ್ವೀಪವಾಗಿದೆ. ಈ 5 ದ್ವೀಪಗಳಲ್ಲಿ ಆಲ್ ಹಲಾನಿಯತ್ ಐಲ್ಯಾಂಡ್ ಮಾತ್ರ ಮನುಷ್ಯ ಸೆಟಲ್ಮೆಂಟ್, ಹ್ಯೂಮನ್ ಸೆಟಲ್ಮೆಂಟ್ ಆಗಿರೋ ದ್ವೀಪವಾಗಿದೆ. ಮಿಕ್ಕಿದ್ದು ಆಗಲ್ಲ. ಇನ್ನು ಪರಿಸರ ಮಹತ್ವ ಅಂತ ನೋಡೋದಾದ್ರೆ, ಇದು ಅಪರೂಪದ ಹವಳದ ದಿಬ್ಬಗಳು, ಅಳಿವಿನಂಚಿನಲ್ಲಿರುವ ಅರೇಬಿಯನ್ ಸಮುದ್ರದ ಹಂಪ್ ಬ್ಯಾಕ್ ತಿಮಿಂಗಗಳು, ಡಾಲ್ಫಿನ್ಗಳು ಮತ್ತು ಸಮುದ್ರ ಆಮೆಗಳ ಪ್ರಮುಖ ನೆಲೆ ಹಾಗೂ ಕಾವಲು ಪ್ರದೇಶವಾಗಿರುವ ಕಟ್ಟುನಿಟ್ಟಿನ ಸಮುದ್ರ ಮೀಸಲು ಪ್ರದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಕ್ಕಾ ಜಂಟಿ ರಕ್ಷಣಾ ಒಪ್ಪಂದ ಯಾವ ಮೂರು ದೇಶಗಳ ನಡುವೆ ಫಾರ್ಮ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಮಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಯಾವ 3 ದೇಶಗಳ ನಡುವೆ ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ, ಆಪ್ಷನ್ಸ್ ಭಾರತ, ಸೌದಿ ಅರೇಬಿಯಾ ಮತ್ತು UAE, ಆಪ್ಷನ್ ಬಿ ಸೌದಿ ಅರೇಬಿಯಾ, ಟರ್ಕಿ, ಪಾಕಿಸ್ತಾನ, ಆಪ್ಷನ್ ಸಿ ಇರಾನ್, ಟರ್ಕಿ ಮತ್ತು ಸೌದಿ ಅರೇಬಿಯಾ, ಆಪ್ಷನ್ ಡಿ ಪಾಕಿಸ್ತಾನ, ಅಮೆರಿಕ ಮತ್ತು ಸೌದಿ ಅರೇಬಿಯಾ. ಯಾವ 3 ದೇಶದ ನಡುವೆ ಈ ಮಕ್ಕಾ ಡಿಫೆನ್ಸ್ ಅಗ್ರಿಮೆಂಟ್ ಆಗಿದೆ ಅನ್ನೋದಾದ್ರೆ, ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಮಕ್ಕಾ ಪ್ಯಾಕ್ಟ್ ಬಗ್ಗೆ ನೋಡೋದ,
ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ದೇಶಗಳು ಸೌದಿ ಅರೇಬಿಯಾದ ಮಕ್ಕಾದಲ್ಲಿ ಐತಿಹಾಸಿಕ ಮಕ್ಕಾ ಜಂಟಿ ರಕ್ಷಣಾ ಒಪ್ಪಂದ ಮೀನ್ಸ್ ಮಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಥವಾ ಮಕ್ಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದನ್ನು ಪಶ್ಚಿಮ ಏಷ್ಯಾದಲ್ಲಿ ಹೊಸ ಭದ್ರತಾ ತ್ರಿಕೋನ ಅಥವಾ ಮೂರು ರಾಷ್ಟ್ರಗಳ ಒಕ್ಕೂಟ ಎಂದು ಕರೆಯಲಾಗುತ್ತಿದೆ. ಇನ್ನು ಈ ಒಪ್ಪಂದದ ಪ್ರಮುಖ ಅಂಶಗಳು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ, ಈ ಅಗ್ರಿಮೆಂಟ್ಗೆ ನಾಡಿನ ಒಪ್ಪಂದದ ಪ್ರಕಾರ ಈ ಮೂರು ದೇಶಗಳಲ್ಲಿ ಯಾವುದಾದರೂ ಒಂದು ದೇಶದ ಮೇಲೆ ಶಸ್ತ್ರಾಸ್ತ್ರದ ದಾಳಿಗೆ ನಡೆದರೆ ಅದನ್ನು ಮೂರು ದೇಶಗಳ ಮೇಲೂ ನಡೆದ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ಇದು ನ್ಯಾಟೋ ಒಪ್ಪಂದದ ಆರ್ಟಿಕಲ್ 5 ಸಾಮೂಹಿಕ ರಕ್ಷಣಾ ಮಹತ್ವವನ್ನು ಹೋಲುತ್ತದೆ. ಈ ಅಗ್ರಿಮೆಂಟ್ ಯಾವ ಮೂರು ದೇಶ ಅಂದ್ರೆ ಸೌದಿ ಅರೇಬಿಯಾ, ಟರ್ಕಿಯಾ ಮತ್ತು ಪಾಕಿಸ್ತಾನ್ ಅಂತ ಅಗ್ರಿಮೆಂಟ್ ಆಗಿದೆ. ಜೊತೆಗೆ ಇದನ್ನ ಪಶ್ಚಿಮ ಏಷ್ಯಾ ಮತ್ತೆ ಹೊಸ ಭದ್ರತಾ ತ್ರಿಕೋನ ಅಥವಾ ಮೂರು ರಾಷ್ಟ್ರಗಳ ಒಕ್ಕೂಟ ಅಂತ ಕರೆಯಲಾಗುತ್ತಿದೆ. ಅಕಸ್ಮಾತ್ ಈ ಮೂರು ದೇಶದಲ್ಲಿ ಯಾವ್ದಾದ್ರು ಒಂದ್ ದೇಶದ ಮೇಲಾದ್ರೂ ದಾಳಿ ಆದ್ರೆ, ಆರ್ಮ್ಡ್ ಅಟ್ಯಾಕ್ ಆದ್ರೆ, ಶಸ್ತ್ರಾಸ್ತ್ರ ಅಟ್ಯಾಕ್ ಆದ್ರೆ ಮೂರು ದೇಶದ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಅಂದ್ಕೊಂಡು ರಿಯಾಕ್ಟ್ ಮಾಡಬೇಕು. ಇದನ್ನು ಮೂರು ದೇಶದ ಮೇಲೆ ನಡೆಯುವ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ಸೊ ಇದನ್ನ ನ್ಯಾಟೋದಲ್ಲಿ ಆರ್ಟಿಕಲ್ 5 ಸಾಮೂಹಿಕ ರಕ್ಷಣಾ ತತ್ವವನ್ನು ಹೋಲಿಸಲಾಗಿದೆ ಅಂತ ಹೇಳ್ತಿದೆ. ಇನ್ನು ಭಾಗವಹಿಸಿದ ದೇಶಗಳ ಸಾಮರ್ಥ್ಯ ನೋಡೋದ, ಸೌದಿ ಅರೇಬಿಯಾ ಆರ್ಥಿಕ ಬಲ, ಹಣಕಾಸಿನ ಸಂಪನ್ಮೂಲ ಮತ್ತು ಪ್ರಮುಖ ಇಂಧನ ಕೇಂದ್ರಗಳ ರಕ್ಷಣೆ. ಟರ್ಕಿಯಲ್ಲಿ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನ ಲೈಕ್ ಟೆಕ್ನಾಲಜೀಸ್, ಚೆನ್ನಾಗಿ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ. ಉದಾಹರಣೆಗೆ ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ನೌಕಾ ವ್ಯವಸ್ಥೆಗಳು. ಇನ್ನು ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಮಿಲಿಟರಿ ಸಿಬ್ಬಂದಿ ಮತ್ತು ಸಾಂಪ್ರದಾಯಿಕ ಪರಮಾಣು ನಿರೋಧಕ ಸಾಮರ್ಥ್ಯಗಳು. ಇನ್ನು ಇದರ ಉದ್ದೇಶ, ಯಾಕೆ ಈ ಉದ್ದೇಶ ಮಾಡಿರೋದು, ಈ ಅಗ್ರಿಮೆಂಟ್ ಫಾರ್ಮ್ ಮಾಡಿರೋದು ಅಂತ ನೋಡೋದಾದ್ರೆ, ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಪ್ರಾದೇಶಿಕ ಅಸ್ಥಿರತೆ, ಸೌದಿ ಅರೇಬಿಯಾ ಮೂಲಭೂತ ಸೌಕರ್ಯಗಳ ಮೇಲೆ ಆಗುತ್ತಿರುವ ಡ್ರೋನ್ ಅಥವಾ ಕ್ಷಿಪಣಿ ದಾಳಿಗಳನ್ನು ಎದುರಿಸುವುದು ಮತ್ತು ಸಾಂಪ್ರದಾಯಿಕವಾಗಿ ಅಮೆರಿಕಾದ ಭದ್ರತಾ ಛತ್ರಿಯ ಮೇಲೆ ಭಾರತ ಸಂಪೂರ್ಣವಾಗಿ ಅವಲಂಬಿತರಾಗದೆ ಸ್ವಾವಲಂಬನೆ ಸಾಧಿಸುವುದು. ಮುಂದಿನ ಪ್ರಶ್ನೆ, ಪ್ರತಿಷ್ಠಿತ 2026ರ ಡಿರಾಕ್ ಪದಕ ಪಡೆದ ಭಾರತದ ಎರಡನೇ ಭೌತಶಾಸ್ತ್ರಜ್ಞರು ಯಾರು? 2026ನೇ ಇಸ್ವಿಯಲ್ಲಿ ಡಿರಾಕ್ ಮೆಡಲ್ ಯಾರು ಪಡೆದಿದ್ದಾರೆ ಅಂತ ನೋಡೋದ. ಆಪ್ಷನ್ಸ್ ನೋಡೋದ. ಫಸ್ಟ್ ಆಪ್ಷನ್ ಎ ಪ್ರೊಫೆಸರ್ ಅಶೋಕ್ ಸೇನ್, ಆಪ್ಷನ್ ಬಿ ಪ್ರೊಫೆಸರ್ ದೀಪಕ್ ಧಾರ್, ಆಪ್ಷನ್ ಸಿ ಪ್ರೊಫೆಸರ್ ಜಯಂತ್ ನಾರ್ಲಿಕರ್, ಆಪ್ಷನ್ ಡಿ ಪ್ರೊಫೆಸರ್ ಮಧುಸೂದನ್ ಸಹೋದರಿ. ಯಾರಾಗಿರ್ತಾರೆ ಈ 4 ಜನದಲ್ಲಿ ಡಿರಾಕ್ ಮೆಡಲ್ ಪಡೆದಿರೋರು 2026ನೇ ಇಸ್ವಿಯದು ಅಂತ ನೋಡೋದ. ಪ್ರೊಫೆಸರ್ ದೀಪಕ್ ಧಾರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರ ಬಗ್ಗೆ ನೋಡೋದ. ಈ ಸುದ್ದಿ ಇರಲು ಕಾರಣ ಯಾಕೆ ಅಂದ್ರೆ, ಭಾರತದ ಅತ್ಯಂತ ಸೈದ್ಧಾಂತಿಕ ಭೌತಶಾಸ್ತ್ರ ಮೀನ್ಸ್ ಥಿಯರಿಟಿಕಲ್ ಫಿಸಿಸಿಸ್ಟ್ ಪ್ರೊಫೆಸರ್ ದೀಪಕ್ ಧಾರ್ ಅವರಿಗೆ ಪ್ರತಿಷ್ಠಿತ 2026ನೇ ಸಾಲಿನ ಡಿರಾಕ್ ಪದಕವನ್ನು ಘೋಷಿಸಲಾಗಿದೆ. ಇದು ಯಾರಿಂದ ಕೊಡಲಾಗಿದೆ ಅಂತ ನೋಡೋದಾದ್ರೆ, ಇಟಲಿಯ ಟ್ರೆಸ್ಟ್ ನಗರದಲ್ಲಿರುವ ಅಬ್ದುಲ್ ಸಲಾಂ ಅಂತಾರಾಷ್ಟ್ರೀಯ ಸೈದ್ಧಾಂತಿಕ ಭೌತಶಾಸ್ತ್ರ ಕೇಂದ್ರವು ಇದನ್ನು ನೀಡುತ್ತದೆ. ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಇದು ಅತ್ಯಂತ ಪ್ರತಿಷ್ಠಿತ ಗೌರವಗಳಲ್ಲಿ ಒಂದಾಗಿದೆ. ಇವರಿಗೆ ಯಾರು ಪ್ರಶಸ್ತಿ ಕೊಡೋದು ಅಂತ ನೋಡೋದಾದ್ರೆ, ಡಿರಾಕ್ ಪದಕ ಮೆಡಲ್ ಯಾರು ಕೊಡೋದು ಅನ್ನೋದಾದ್ರೆ, ಇಟಲಿಯ ಟ್ರೆಸ್ಟ್ ನಗರದಲ್ಲಿರುವ ಅಬ್ದುಲ್ ಸಲಾಂ ಅಂತಾರಾಷ್ಟ್ರೀಯ ಸೈದ್ಧಾಂತಿಕ ಭೌತಶಾಸ್ತ್ರ ಕೇಂದ್ರವು ಇವರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಇನ್ನು ಸಹ ವಿಜೇತರು ಯಾರ್ಯಾರು ಅಂದ್ರೆ, ದೀಪಕ್ ಧಾರ್ ಅವರ ಜೊತೆ ಸಹ ವಿಜೇತರು ಯಾರ್ಯಾರು ಅಂದರೆ, ಈ ಪ್ರಶಸ್ತಿಯನ್ನು ಬರ್ನಾರ್ಡ್ ಡೆರಿಡಾ ಮತ್ತೆ ಮಾರ್ಕ್ ಮೆಜಾರ್ಡ್ ಮತ್ತು ಹೈಮ್ ಸೋಮರ್ಫೀಲ್ಡ್ ಅವರೊಂದಿಗೆ ಈ ಮೆಡಲ್ನ ಹಂಚಿಕೊಳ್ಳುತ್ತಾರೆ, ಈ ಪ್ರಶಸ್ತಿಯನ್ನ ಹಂಚ್ಕೋತಾರೆ.
ಇನ್ನು ಪ್ರಶಂಸೆಗೆ ಕಾರಣ ಯಾಕೆ ಮೆಡಲ್ ಕೊಡ್ತಾ ಇರೋದು, ಡೈರೆಕ್ಟ್ ಮೆಡಲ್ ಕೊಡ್ತಾ ಇರೋದು ಈ 4 ಜನಕ್ಕೆ ಅಂತ ನೋಡೋದಾದ್ರೆ, ಸಮಸ್ತಿನ ಸಂಖ್ಯಾಶಾಸ್ತ್ರೀಯ ಯಂತ್ರಶಾಸ್ತ್ರಕ್ಕೆ ನೀಡಿದ ಹೆಗ್ಗಳಿಕೆಯ ಕೊಡುಗೆಗಾಗಿ ಮತ್ತು ಅದರ ತತ್ವಗಳನ್ನು ಅಸಮಸ್ಥಿತ ವ್ಯವಸ್ಥೆಗಳು, ಸಂಕೀರ್ಣ ವ್ಯವಸ್ಥೆಗಳು ಹಾಗೂ ಸೈದ್ಧಾಂತಿಕ ನರವಿಜ್ಞಾನಕ್ಕೆ ವಿಸ್ತರಿಸಿದ್ದಕ್ಕಾಗಿ ಈ ಗೌರವ ಲಭಿಸಿದೆ. ಇನ್ನು ಆಲ್ಬಿನಿಯನ್ ಸ್ಯಾಂಡ್ಪೈಲ್ ಮಾಡೆಲ್ ಅಂದರೆ ಏನು ಅಂತ ನೋಡೋದ, ಇದು ದೀಪಕ್ ಧರ್ ಅವರು ಅಭಿವೃದ್ಧಿಪಡಿಸಿದ ಈ ಗಣಿತ ಮಾದರಿಯ ಪ್ರಕೃತಿಯಲ್ಲಿ ಭೂಕಂಪಗಳು, ಕಾಡ್ಗಿಚ್ಚುಗಳು ಮತ್ತು ಆರ್ಥಿಕ ಮಾರುಕಟ್ಟೆಯ ಏರಿಳಿತಗಳಂತಹ ಜಟಿಲ ವರ್ತನೆಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಬಳಕೆಯಾಗಿದೆ. ಏನಿದು ಈ ಆಲ್ಬಿನ್ ಸ್ಯಾಂಡ್ಪೈಲ್ ಅಂದರೆ ಭೂಕಂಪ ಆದಾಗ, ಅರ್ಥಕ್ವೇಕ್ ಆದಾಗ, ಫಾರೆಸ್ಟ್ ಫೈರ್ಸ್ ಆದಾಗ, ಆಮೇಲಿಂದ ಎನ್ವೈರ್ನಮೆಂಟಲ್ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಆದರೆ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಮಾಡೆಲ್ ಉಪಯೋಗ ಆಗುತ್ತೆ. ಯಾವುದು ಆಲ್ಬಿನ್ ಸ್ಯಾಂಡ್ಪೈಲ್ ಮಾಡೆಲ್. ಇನ್ನು ಭಾರತದಲ್ಲಿ ನೆಲೆಸಿದ್ದ ಈ ಪ್ರಶಸ್ತಿ ಪಡೆದ 2ನೇ ವಿಜ್ಞಾನಿ ದೀಪಕ್ ಧರ್ ಆಗಿದ್ದಾರೆ. ಇವರು ಸೆಕೆಂಡ್ ಪರ್ಸನ್ ಆಗಿದ್ದಾರೆ ಏನಕ್ಕೆ ಈ ಪ್ರಶಸ್ತಿನ ಪಡೆದಿದ್ದವರು. ಇನ್ನು ಮೊದಲನೇ ಪರ್ಸನ್ ಯಾರು ಅಂದರೆ, ಇದಕ್ಕೂ ಮೊದಲು 2014ರಲ್ಲಿ ಅಶೋಕ್ ಸೇನ್ ಅವರಿಗೆ ಈ ಪ್ರಶಸ್ತಿ ಕೂಡ ಲಭಿಸಿದೆ. ಜೊತೆಗೆ ಇವರು 2022ರಲ್ಲಿ ಸಂಖ್ಯಾಕ ಭೌತಶಾಸ್ತ್ರ ಅತ್ಯುನ್ನತ ಬೋಲ್ಟ್ಜ್ ಪದಕವನ್ನು ಕೂಡ ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ರೊಮಾನಿಯಾದಲ್ಲಿ ನಡೆದ 2026ರ ಅಂತಾರಾಷ್ಟ್ರೀಯ ಭಾಷಾಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕ ತಂದುಕೊಟ್ಟವರು ಯಾರು? ಯಾರು ಚಿನ್ನದ ಪದಕ ಗೆದ್ದುಕೊಟ್ಟರು IOL 2026ರಲ್ಲಿ ಅಂತ ನೋಡೋದ? ಆಪ್ಷನ್ಸ್ ನೋಡೋದ. ಫಸ್ಟ್ ಆಪ್ಷನ್ ಎ R1 ಅನಿಲ್ ರಾವ್, ಆಪ್ಷನ್ ಬಿ ಅದ್ವನ್ ಮಿಶ್ರಾ, ಆಪ್ಷನ್ ಸಿ ಶ್ರೀಲಕ್ಷ್ಮಿ ವೆಂಕಟರಮಣ್, ಆಪ್ಷನ್ ಡಿ ಸೋಹಮ್ ಅಮಿತ್ ಪೆಡನೇಕರ್. ಯಾರಾಗಿರ್ತಾರೆ 2026ರ ಅಂತಾರಾಷ್ಟ್ರೀಯ ಭಾಷಾಶಾಸ್ತ್ರ ಒಲಿಂಪಿಯಾಡ್ಸ್ ಚಿನ್ನದ ಪದಕ ಗೆದ್ದವರು ಭಾರತಕ್ಕೆ? ಸರಿಯಾದ ಉತ್ತರ ಶ್ರೀಲಕ್ಷ್ಮಿ ವೆಂಕಟರಮಣ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಸುದ್ದಿಯಲ್ಲಿರಲು ಕಾರಣ ಅಂತ ನೋಡೋದಾದರೆ, ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ನಡೆದ 23ನೇ ಅಂತಾರಾಷ್ಟ್ರೀಯ ಭಾಷಾಶಾಸ್ತ್ರ ಒಲಿಂಪಿಯಾಡ್ಸ್ 2026ರಲ್ಲಿ ಭಾರತದ ವಿದ್ಯಾರ್ಥಿಗಳಾದ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡಿ ಒಟ್ಟು 4 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. 4 ಪದಕಗಳಲ್ಲಿ 1 ಚಿನ್ನದ ಪದಕ ಮತ್ತೆ 3 ಕಂಚು ಪದಕ ಗೆದ್ದಿದ್ದಾರೆ. ಮತ್ತೆ ಅದ್ರ ಜೊತೆಗೆ 1 ಗೌರವಾನ್ವಿತ ಉಲ್ಲೇಖನವನ್ನು ಗೆದ್ದುಕೊಂಡು ಬಂದಿದೆ. ಪದಕದ ವಿಜೇತರನ್ನ ನೋಡೋದ. ಫಸ್ಟ್ ಚಿನ್ನದ ಪದಕ ಗೋಲ್ಡ್ ಮೆಡಲ್ ಯಾರು ಪಡೆದ್ರು? ಶ್ರೀಲಕ್ಷ್ಮಿ ವೆಂಕಟರಮಣ್. ಮತ್ತೆ ಬ್ರಾನ್ಸ್ ಮೆಡಲ್ಸ್ ಯಾರ್ಯಾರಿಗೆ ಅಂದರೆ R1 ಅನಿಲ್ ರಾವ್, ಮತ್ತೆ ನಿಶಾಂತ್ ಶಂಕರ್ ಲಕ್ಷ್ಮಣ್ ಮತ್ತು ಅದ್ವೈನ್ ಮಿಶ್ರಾ. ಈ ಮೂವರಿಗೂ ಬ್ರಾನ್ಸ್ ಮೆಡಲ್ ಸಿಕ್ಕಿದೆ. ಇನ್ನು ಗೌರವಾನ್ವಿತ ಉಲ್ಲೇಖ ಯಾರಿಗೆ ಸಿಕ್ಕಿದೆ ಅಂದರೆ ಸೋಹಮ್ ಅಮಿತ್ ಪೆಡನೇಕರ್ ಅವರಿಗೆ ಗೌರವಾನ್ವಿತ ಉಲ್ಲೇಖ ಸಿಕ್ಕಿದೆ. ಈ ಸಂಸ್ಥೆಯ ಬೆಂಬಲ ಯಾವ ಸಂಸ್ಥೆಯ ಬೆಂಬಲವನ್ನು ಸಿಕ್ಕಿದೆ ಅಂತ ನೋಡೋದಾದ್ರೆ, ಹೈದರಾಬಾದ್ನ ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಮತ್ತು ಪಾಣಿ ಭಾಷಾಶಾಸ್ತ್ರ ಒಲಿಂಪಿಯಾಡ್ ಅಡಿಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಕಠಿಣ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಲಾಗಿದೆ. ಇನ್ನು ಸ್ಪರ್ಧೆಯ ವಿಶೇಷತೆ ಅಂತ ನೋಡೋದಾದ್ರೆ, ಈ ಒಲಿಂಪಿಯಾಡ್ನಲ್ಲಿ ಯಾವುದೇ ಪೂರ್ವ ಪರಿಚಯವಿಲ್ಲದ ಅಪರಿಚಿತ ಅಥವಾ ಅಳಿವಿನಲ್ಲಿರುವ ಭಾಷೆಗಳ ರಚನೆಗಳನ್ನು ತಾರ್ಕಿಕ ಚಿಂತನೆ ಮತ್ತು ಮಾದರಿ ಗುರುತಿಸುವಿಕೆ ಮೂಲಕ ವಿಶ್ಲೇಷಿಸಿ ಪರಿಹರಿಸುವ ಸಲುವಾಗಿ ಇರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇರಾನ್ನ ಅತ್ಯುನ್ನತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಹೊಸ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಮೀನ್ಸ್ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿ
ಹೊಸದಾಗಿ ನೇಮಕಗೊಂಡವರು ಯಾರು ಇರಾನ್ಗೆ ಅಂತ ನೋಡೋದ. ಆಪ್ಷನ್ಸ್ ನೋಡೋದ. ಫಸ್ಟ್ ಆಪ್ಷನ್ ಎ ಇಬ್ರಾಹಿಂ ರೇಸಿ, ಆಪ್ಷನ್ ಬಿ ಮೊನ್ಸೋರ್ ರೆಜಾಯಿ, ಆಪ್ಷನ್ ಸಿ ಅಬ್ಬಾಸ್ ಅರಾಘಿಚಿ, ಆಪ್ಷನ್ ಡಿ ಮೊಹಮ್ಮದ್ ಬಘರ್ ಜೋಲ್ವರ್. ಸರಿಯಾದ ಉತ್ತರ ಮೊಹನ್ಸ್ ರೆಜಾಯಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಯಾಕೆ ಸುದ್ದಿಯಲ್ಲಿರಲು ಕಾರಣವೇನು ಅಂತ ನೋಡೋದಾದ್ರೆ, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ಯಾಪ್ಷನ್ಸ್ ಮಾಜಿ ಕಮಾಂಡರ್ ಮತ್ತು ಹಿರಿಯ ರಾಜಕಾರಣಿಯಾಗಿರುವ ಮೊಹನ್ಸ್ ರೆಜಾಯಿ ಅವರನ್ನು ಇರಾನ್ನ ಅತ್ಯುನ್ನತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಹೊಸ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಇದರ ಹಿನ್ನೆಲೆ ಅಂತ ನೋಡೋದಾದ್ರೆ, ಇರಾನ್ನ ಪ್ರಮುಖ ನೀತಿ ನಿರೂಪಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ರಾಷ್ಟ್ರೀಯ ರಕ್ಷಣಾ ಕಾರ್ಯತಂತ್ರಗಳನ್ನು ರೂಪಿಸುವ ಅತ್ಯುನ್ನತ ಸಂಸ್ಥೆ ಇದಾಗಿದೆ. ಇರಾನ್ನ ಅತ್ಯಂತ ಪ್ರಾದೇಶಿಕ ಮತ್ತು ಆಂತರಿಕ ಭದ್ರತಾ ಸಲುವಾಗಿ ಎದುರಿಸಲು ಈ ನೇಮಕಾತಿಯು ಮಹತ್ವವಾಗಿದೆ. ಇತರ ಹುದ್ದೆಗಳು: ಮೊಹನ್ಸ್ ರೆಜಾಯಿ ಅವರು ಈ ಹಿಂದೆ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಸ್ನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದರು. ಇರಾಕ್ ಯುದ್ಧದ ಕಾಲದಿಂದಲೂ ಪ್ರಮುಖ ಮಿಲಿಟರಿ ಮತ್ತು ರಾಜಕೀಯ ವ್ಯಕ್ತಿಯಾಗಿದ್ದಾರೆ ಇವರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಐತಿಹಾಸಿಕ ರತನ್ಗಢ ಕೋಟೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ಸ್ ನೋಡೋದ. ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಉತ್ತರಾಖಂಡ್. ಯಾವ ರಾಜ್ಯದಲ್ಲಿದೆ ಇದು ರತನ್ಗಢ ಫೋರ್ಟ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇನ್ನ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಮ್ಮು ಮತ್ತು ಕಾಶ್ಮೀರ ದೋಢಾ ಜಿಲ್ಲೆಯ ಭದರ್ವಾಹದಲ್ಲಿ ಈ ರತನ್ಗಢ ಫೋರ್ಟ್ ಇದೆ. ಇನ್ನು ಸುದ್ದಿಯಲ್ಲಿರಲು ಕಾರಣವೇನು ಅಂತ ನೋಡೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ದೋಢಾ ಜಿಲ್ಲೆಯ ಭದರ್ವಾ ಕಣಿವೆಯಲ್ಲಿರುವ ಐತಿಹಾಸಿಕ ರತನ್ಗಢ ಕೋಟೆಯ ದುರಸ್ತಿ ಮತ್ತು ನವೀಕರಣಕ್ಕಾಗಿ 10 ಕೋಟಿ ಫಂಡ್ಸ್ ಕೂಡ ಬಿಡುಗಡೆ ಮಾಡಲು ಅನುಮೋದನೆ ನೀಡಿದೆ. ಅದಕ್ಕೇನೆ ಇದು ಪ್ರಚಲಿತ ಘಟನೆಯಲ್ಲಿದೆ. ಮತ್ತು ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಯಾರು ಅಂದ್ರೆ ಒಮರ್ ಅಬ್ದುಲ್ಲಾ ನೇತೃತ್ವದಲ್ಲಿ ಈ ಸರ್ಕಾರ ನಡೀತಿದೆ ಈಗ. ಇದರ ಹಿನ್ನೆಲೆ ಹಾಗೂ ಇತಿಹಾಸ ಅಂತ ನೋಡೋದಾದ್ರೆ ಈ ಕೋಟೆ ಬಗ್ಗೆ, ಈ ಕೋಟೆಯನ್ನು ಕ್ರಿಸ್ತಶಕ 1733ರಲ್ಲಿ ರಾಜ ಸಂಪತ್ ಫಲ್ ನಿರ್ಮಿಸಿದರು. ಇದು ಆರಂಭದಲ್ಲಿ ರಾಜ ಪ್ರಮುಖ ಭದ್ರಕೋಟೆಯಾಗಿದ್ದು ನಂತರ ಶತಮಾನಗಳಲ್ಲಿ ಕಾರಾಗೃಹವಾಗಿ ಬದಲಾಯಿತು. ಚೆನಾಬ್ ಕಣಿವೆಯ ಭದರ್ವಾಹ ಪ್ರದೇಶದಲ್ಲಿ ಉಳಿದುಕೊಂಡಿರುವ ಏಕೈಕ ಪ್ರಮುಖ ಐತಿಹಾಸಿಕ ಕೋಟೆ ಇದಾಗಿದೆ. ಇನ್ನ ಇದ್ರ ಉದ್ದೇಶ ಅಂತ ನೋಡೋದಾದ್ರೆ, ಈ ಐತಿಹಾಸಿಕ ಸ್ಮಾರಕ ವಾಸ್ತುಶಿಲ್ಪವನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮುಂದಿನ ಪ್ರಶ್ನೆ, 2026ರಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾದ ಅಥವಾ ಪಾಸ್ ಮಾಡಲಾದ ಟ್ರಿಬ್ಯುನಲ್ಸ್ ರಿಫಾರ್ಮ್ಸ್ ಬಿಲ್ 2026ರಂದು ಯಾವ ಪ್ರಮುಖ ಸ್ವಾಯತ್ತ ಸಂಸ್ಥೆಯನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್ ನೋಡೋದು. ಆಪ್ಷನ್ಸ್ ಎ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಆಪ್ಷನ್ ಬಿ ರಾಷ್ಟ್ರೀಯ ಟ್ರಿಬ್ಯುನಲ್ಸ್ ಆಯೋಗ, ಆಪ್ಷನ್ ಸಿ ರಾಷ್ಟ್ರೀಯ ಕಾನೂನು ಆಯೋಗ, ಆಪ್ಷನ್ ಡಿ ಕೇಂದ್ರ ಚುನಾವಣಾ ಆಯೋಗ. ಯಾವ ಬಿಲ್ ಪಾಸ್ ಮಾಡಬೇಕು ಅಂತ ಇರೋದು ಟ್ರಿಬ್ಯುನಲ್ಸ್ ರಿಫಾರ್ಮ್ಸ್ ಬಿಲ್ 2026 ಪ್ರಕಾರ ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಟ್ರಿಬ್ಯುನಲ್ಸ್ ಆಯೋಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನೋಡಿದ ಮಸೂದೆಯ ಉದ್ದೇಶ ಅಂತ ನೋಡೋದಾದ್ರೆ, ದೇಶದ ವಿವಿಧ ಟ್ರಿಬ್ಯುನಲ್ಸ್ಗಳಲ್ಲಿ ನೇಮಕಾತಿ, ಅಧಿಕಾರಾವಧಿ ಮತ್ತು ಸೇವಾ ಷರತ್ತುಗಳಲ್ಲಿ ಏಕರೂಪತೆ, ಪಾರದರ್ಶಕತೆ ಮತ್ತು ಸ್ವಾತಂತ್ರ್ಯವನ್ನು ತರಲು ಈ ಮಸೂದೆಯನ್ನು ತರಲಾಗಿದೆ. ಇದು 2021ರ ಟ್ರಿಬ್ಯುನಲ್ಸ್ ರಿಫಾರ್ಮ್ಸ್ ಕಾಯ್ದೆಯನ್ನು ರದ್ದುಗೊಳಿಸುತ್ತದೆ. ಇನ್ನು ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ (NTC) ಬಗ್ಗೆ ನೋಡುತ್ತಾ,
ಇದು ಸುಪ್ರೀಂ ಕೋರ್ಟ್‌ನ ನಿರ್ದೇಶನ ಮೇರೆಗೆ ಟ್ರಿಬ್ಯುನಲ್ಸ್‌ಗಳ ಆಡಳಿತ ಮತ್ತು ಕಾರ್ಯವೈಖರಿಯನ್ನು ಮೇಲ್ವಿಚಾರಣೆ ಮಾಡಲು ಹೊಸದಾಗಿ ರಾಷ್ಟ್ರೀಯ ಟ್ರಿಬ್ಯುನಲ್ಸ್ ಆಯೋಗವನ್ನು ಸ್ಥಾಪಿಸಲು ಈ ಬಿಲ್ ಪ್ರಮುಖವಾಗಿ ಪ್ರಪೋಸಲ್ ಮಾಡಲಾಗಿದೆ ಅಂತ ಹೇಳಿದೆ. ಇನ್ನು ಈ ಆಯೋಗದ ರಚನೆ ಇದು ಹೇಗೆ ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ, ಇದರ ಮುಖ್ಯಸ್ಥರು ಚೇರ್ಪರ್ಸನ್, ಸುಪ್ರೀಂ ಕೋರ್ಟ್‌ನ ನಿವೃತ್ತ ನ್ಯಾಯಾಧೀಶರು ಅಥವಾ ಹೈಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ. ಇವರು ಚೇರ್ಪರ್ಸನ್ ಆಗಿರ್ತಾರೆ. ಯಾರು? ಫಸ್ಟ್ ಪರ್ಸನ್ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅಥವಾ ಹೈಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುತ್ತಾರೆ. ಇನ್ನು ರಿಮೈನಿಂಗ್ ಮೆಂಬರ್ಸ್ ಯಾರು ಎಷ್ಟು ಜನ ಅಂದರೆ, ಆಯೋಗವು ಇಬ್ಬರು ನ್ಯಾಯಾಂಗ ಸದಸ್ಯರು ಮೀನ್ಸ್ ಜುಡಿಷಿಯಲ್ ಮೆಂಬರ್ಸ್, ಇಬ್ಬರು ನ್ಯಾಯಾಂಗ ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ, ಇಬ್ಬರು ತಾಂತ್ರಿಕ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದರ ಪ್ರಕಾರ ಕಚೇರಿಯಲ್ಲಿ ಹೊಸದೆಹಲಿ ಪ್ರಧಾನ ಕಚೇರಿ ಹೊಸದೆಹಲಿಯಲ್ಲಿ ಇರುತ್ತೆ. ಟೋಟಲಿ 5 ಮೆಂಬರ್ಸ್ ಇರ್ತಾರೆ. ಒಬ್ರು ಚೇರ್ಪರ್ಸನ್ನು, 2 ಮೆಂಬರ್ಸ್ ಜುಡಿಷಿಯಲ್ ಮೆಂಬರ್ಸು, ಇನ್ನು 2% ಟೆಕ್ನಿಕಲ್ ಮೆಂಬರ್ಸು, ಒಟ್ಟು ಟೋಟಲಿ 5 ಮೆಂಬರ್ಸ್. ಇದು ಹೆಡ್ ಆಫೀಸ್ ದೆಹಲಿಯಲ್ಲಿರುತ್ತೆ. ಇನ್ನು ಅಧಿಕಾರಾವಧಿ ಅಂತ ನೋಡೋದಾದ್ರೆ, ಟ್ರಿಬ್ಯುನಲ್ಸ್ ಅಧ್ಯಕ್ಷರಿಗೆ ಚೇರ್ಪರ್ಸನ್ ಅಧಿಕಾರವು 5 ವರ್ಷಗಳ ಅಥವಾ 70 ವರ್ಷ ವಯಸ್ಸಿನವರೆಗೆ ಇರುತ್ತದೆ. ಇನ್ನು ಸದಸ್ಯರ ಅವಧಿ ಅಂತ ನೋಡೋದಾದ್ರೆ, ಇವ್ರದ್ದು ಕೂಡ 5 ವರ್ಷಗಳ ಅವಧಿ ಇರುತ್ತೆ. ಏಜ್ ಅಂತ ನೋಡೋದಾದ್ರೆ 67 ವರ್ಷ ವಯಸ್ಸಿನವರೆಗೂ ಇರುತ್ತದೆ. ಇನ್ನು ನ್ಯಾಷನಲ್ ಟ್ರಿಬ್ಯುನಲ್ಸ್ ಡೇಟಾ ಗ್ರಿಡ್ ಅಂತ ನೋಡೋದಾದ್ರೆ, ಏನಿದು ಡೇಟಾ ಗ್ರಿಡ್? ಟ್ರಿಬ್ಯುನಲ್ಸ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ಪ್ರಕರಣಗಳ ನಿರ್ವಹಣೆಯನ್ನು ಡಿಜಿಟಲೀಕರಣಗೊಳಿಸಲು ಈ ಗ್ರಿಡ್ ಅನ್ನು ಸ್ಥಾಪಿಸಲಾಗುತ್ತದೆ. ಇನ್ನು ಇದರ ವ್ಯಾಪ್ತಿ ಅಂತ ನೋಡೋದಾದ್ರೆ CS ಟ್ಯಾಟ್, ಆಮೇಲೆ ಕ್ಯಾಟ್, ಸ್ಯಾಟ್, NGT, NCLAT ಸೇರಿದಂತೆ ಪ್ರಮುಖ 16 ಟ್ರಿಬ್ಯುನಲ್ಸ್ಗಳು ಈ ಹೊಸ ಕಾಯ್ದೆಯು ವ್ಯಾಪ್ತಿಗೆ ಬರುತ್ತದೆ. ಇನ್ನು 16 ಟ್ರಿಬ್ಯುನಲ್ಸ್ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ನೋಡಿ, CESTAT ಅಂತ ಅಂದ್ರೇನು? ಕಸ್ಟಮ್ ಎಕ್ಸೈಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಪೀಲೇಟ್ ಟ್ರಿಬ್ಯುನಲ್. ಇನ್ನು ಕ್ಯಾಟ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಇನ್ನು ಸ್ಯಾಟ್ ಸೆಕ್ಯೂರಿಟೀಸ್ ಅಪೀಲೇಟ್ ಟ್ರಿಬ್ಯುನಲ್. NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇನ್ನು NCLAT ಅಂದರೆ ನ್ಯಾಷನಲ್ ಕಂಪನಿ ಲಾ ಅಪೀಲೇಟ್ ಟ್ರಿಬ್ಯುನಲ್. ಇದಿಷ್ಟು ಇದ್ರದ್ದು ಅಬ್ರಿವೇಷನ್ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿರುತ್ತೆ. ಕೆಲವೊಂದು ಇದೆ, ಇನ್ನು ರಿಮೈನಿಂಗ್ ಇರುತ್ತೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾದಾಗ ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ. ನೀವು ಪೂರ್ತಿ ವಿಡಿಯೋ ನೋಡಿದ್ದಕ್ಕೂ ಧನ್ಯವಾದ ಅಂತ ಹೇಳ್ತೀನಿ. ನಿಮಗೆ PDF ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ PDF ಅಂತ ಟೈಪ್ ಮಾಡಿ ನಾನು PDF ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.